ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಕೇತನ್ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ದಿನಕ್ಕೊಂದು ಹೇಳಿಕೆಯನ್ನ ಆಕೆ ಸಿಯಾ ಅಗರ್ವಾಲ್ ಕೊಡ್ತಾ ಇದ್ದಾಳೆ. ಬಾವಿ ಪತ್ನಿ ಸಿಯಾಳಿಂದ ಕೇತನ್ ಹತ್ಯೆ ಪ್ರಕರಣಕ್ಕೆ ಮಗಳ ಪ್ರೀತಿ ಕುರಿತು ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಪೋಷಕರು ಹೇಳಿದ್ದಾರೆ. ಅಂದ್ರೆ ಸಿಯಾ ಹೇಳ್ಕೊಂತಿದ್ದಾಳಲ್ವಾ, ನಾನು ಚೇತನನ್ನ ಪ್ರೀತಿಸ್ತಾ ಇದ್ದೆ ಸುಮಾರು ವರ್ಷಗಳಿಂದ, ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದ್ದೆ, ಬಟ್ ನಮ್ಮ ತಂದೆ ತಾಯಿ ಒಪ್ಪಿರ್ಲಿಲ್ಲ ಅಂತ ಸಿಯಾ ಅಗರ್ವಾಲ್ ಆರೋಪವನ್ನು ಮಾಡಿದ್ದಾಳೆ. ಆದರೆ ಅವರ ತಂದೆ ತಾಯಿ ಈಗ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಿಯಾಳು ನನಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರೀತಿ ಬಗ್ಗೆ ಹೇಳಿರಲಿಲ್ಲ, ನಂಗೆ ಅವಳ ಪ್ರೀತಿ ಬಗ್ಗೆ ಗೊತ್ತಿರಲಿಲ್ಲ ಅಂತ ತನ್ನ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ. ಈಗ ಕೇತನ್ ಅಗರ್ವಾಲ್ ಹತ್ಯೆ ಮಾಡೋದಕ್ಕೆ ಸಿಯಾಗೆ ಆಕೆಯ ಪ್ರಿಯಕರ ಚೇತನ್ ಪ್ರಚೋದನೆಯನ್ನ ನೀಡಿದ್ದ ಎಂಬ ವಿಷಯ ಕೂಡ ಬೆಳಕಿಗೆ ಬಂದಿದೆ. ನನ್ನ ಬಾಯ್ ಫ್ರೆಂಡೇ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಚೋದನೆ ಮಾಡಿದ್ದು ಅಂತ ಆಕೆ ಹೇಳಿದಾಳೆ. ವಿಚಾರಣೆ ವೇಳೆ ಸಿಯಾ ಹಾಗೆ ಚೇತನ್ ಪರಸ್ಪರರ ಅಂದ್ರೆ ಒಬ್ರು ಮೇಲೆ ಇನ್ನೊಬ್ರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಬ್ರು ಕೂಡ ನಾನೇ ಮಾಡಿದ್ದು ಅಂತ ಯಾರು ಕೂಡ ಒಪ್ಕೊಂಡಿಲ್ಲ. ಇಬ್ರು ನಾನು ಮಾಡಿದ್ದಲ್ಲ ತಪ್ಪು, ಅವನು ನನಗೆ ಪ್ರಚೋದನೆಯನ್ನ ಮಾಡಿದ್ದಕ್ಕೆ ನಾನು ಇಂಥ ಕೆಲ್ಸಕ್ಕೆ ಒಪ್ಕೊಂಡೆ, ಅವನು ನನ್ನ ಮುಂದೆ ಬಂದು ಕಣ್ಣೀರು ಹಾಕ್ದ ನನ್ನ ಲವ್ವರು, ಹಾಗಾಗಿ ನಾನು ಕೇತನನ್ನ ಕೊಲೆ ಮಾಡೋದಕ್ಕೆ ಒಪ್ಕೊಂಡೆ ಅಂತ ಈ ಕಡೆ ಇವಳು ಹೇಳ್ತಾ ಇದ್ರೆ, ಒಂದು ಕಡೆ ಆ ಕಡೆ ಬಾಯ್ ಫ್ರೆಂಡು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಾನು ಸಿಯಾನ ಮದುವೆ ಆಗ್ಬೇಕು ಅನ್ನೋದೊಂದು ಬಿಟ್ರೆ ಕೊಲೆ ಮಾಡೋದೆಲ್ಲ ನನ್ನ ಪ್ಲಾನೇ ಅಲ್ಲ ಅಂತ ಆ ಕಡೆಯಿಂದ ಉತ್ತರ ಬರ್ತಾ ಇದೆ. ಇಬ್ಬರ ಹೇಳಿಕೆಗಳನ್ನ ಪರಿಶೀಲಿಸಿದಾಗ ಚೇತನ್ ಪ್ರಚೋದನೆಯನ್ನ ನೀಡಿದ್ದು ತಿಳಿದು ಬಂದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ಜೂನ್ 18ನೇ ತಾರೀಕಿನಂದು ಕೇತನ್ ಅನ್ನ ಪುಣೆಯ ಲೋಹಗಢ ಕೋಟೆಗೆ ಕರೆಸಿದಂತಹ ಸಿಯಾ ಅಲ್ಲಿ ಬೆಟ್ಟದ ಮೇಲಿಂದ 400 ಅಡಿ ಆಳದ ಕಂದಕಕ್ಕೆ ಭಾವಿ ಪತಿಯನ್ನ ತಳ್ಳಿ ಹತ್ಯೆ ಮಾಡಿದ್ಲು. ಈ ನಡುವೆ ಖ್ಯಾತ ವಕೀಲ ಉಜ್ವಲ್ ನಿಕಮ್ ಅವರನ್ನ ವಿಶೇಷ ಅಭಿಯೋಜಕರನ್ನಾಗಿ ನೇಮಿಸಿ ತ್ವರಿತ ನ್ಯಾಯಾಲಯದ ವಿಚಾರಣೆ ನಡೆಸಬೇಕೆಂಬ ಕೇತನ್ ಕುಟುಂಬದ ಬೇಡಿಕೆಯನ್ನ ಮಹಾರಾಷ್ಟ್ರ ಸರ್ಕಾರ ಆಲ್ರೆಡಿ ಒಪ್ಕೊಂಡಿದೆ. ಮಹಾರಾಷ್ಟ್ರದ ಸರ್ಕಾರ ಕೇತನ್ ಅವರ ತಂದೆ ತಾಯಿ ಕೇಳಿದಂತಹ ಲಾಯರ್ನ ಕೊಟ್ಟಿದ್ದಾರೆ, ಅವರೇ ವಾದವನ್ನ ಮಂಡಿಸ್ತಾರೆ ಅಂತ ಹೇಳಿದ್ದಾರೆ. ಮುಂಬೈ ದಾಳಿಯಲ್ಲಿ ಸೆರೆ ಸಿಕ್ಕಂತಹ ಪಾಕಿಸ್ತಾನ ಉಗ್ರ ಅಜ್ಮಲ್ ಕಸಬ್ನನ್ನ ಗಲ್ಲಿಗೇರಿಸುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದಂತಹ ವಕೀಲ ಉಜ್ವಲ್ ನಿಕಮ್ ಇದೀಗ ಕೇತನ್ ಹತ್ಯೆ ಪ್ರಕರಣದಲ್ಲಿ ವಿಶೇಷ ಅಭಿಯೋಜಕರಾಗಿ ನೇಮಕಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ. ಮಗಳನ್ನ ಕೋಟೆ ಮೇಲಿಂದ ತಳ್ಳಿಬಿಡಿ, ನಮ್ಮ ಮಗಳು ನಿಜವಾಗಿ ದೋಷಿ ಆಗಿದ್ರೆ ಅವಳನ್ನ ಬದುಕಿಸ್ಬೇಡಿ, ಅವಳನ್ನು ಕೂಡ ಲೋಹಗಢ ಕೋಟೆಯ ಮೇಲಿಂದ ತಳ್ಳಿಬಿಡಿ ಅಂತ ಕೇತನ್ ಹತ್ಯೆಗೈದಂತಹ ಪ್ರಕರಣದಲ್ಲಿ ಬಂಧಿತ ಸಿಯಾಳ ತಂದೆ ತಾಯಿ ಪಾಪ ಹೇಳ್ಕೊಂಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಸಿಯಾಳ ತಂದೆ ಕೂಡ 19 ವರ್ಷದ ಸಿಯಾ ಚೇತನನ್ನ ಪ್ರೀತಿಸ್ತಿದ್ಲು ಅಂತ ನಮಗೆ ಗೊತ್ತೇ ಇರಲಿಲ್ಲ, ಅವನನ್ನ ನಾವೆಂದೂ ಕೂಡ ನೋಡೇ ಇರಲಿಲ್ಲ, ಚೇತನ್ ಅನ್ನುವಂತಹ ಒಬ್ಬ ಹುಡುಗ ನನ್ನ ಮಗಳು ಜೀವನದಲ್ಲಿ ಇದ್ದಾನೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ, ಅವಳು ಕೂಡ ನಾನೊಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಮಗೆ ಯಾವತ್ತೂ ಕೂಡ ಹೇಳಿರಲಿಲ್ಲ, ಅದ್ರ ಜೊತೆಗೆ ಚೇತನನ್ನ ನಾವು ಯಾರೂ ಕೂಡ ನೋಡಿರಲಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಮಗ ಹಾಗೆ ಒಂದು ಸುಂದರ ಸಂಬಂಧವನ್ನ ಕಳೆದುಕೊಂಡಿದ್ದೀವಿ ನಾವು ಅಂತ ಅವ್ರ ತಂದೆ ಪಾಪ ಸಿಯಾಳ ತಂದೆ ಕಣ್ಣೀರು ಹಾಕೊಂಡಿದ್ದಾರೆ. ನಾನು ಅಳಿಮೈಯನ್ನೆಲ್ಲ ಕಳ್ಕೊಂಡಿದ್ದು, ಒಬ್ಬ ಮಗನನ್ನ ಕಳ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಸುಂದರವಾದಂತಹ ಒಂದು ಸಂಬಂಧವನ್ನ ಕೂಡ ಕಳ್ಕೊಂಡಿದ್ದೀವಿ. ಈ ಒಂದು ತನಿಖೆಯಿಂದ ಯಾರು ದೋಷಿ ಅಂತ ತಿಳಿದು ಬರುತ್ತೋ ಅವ್ರನ್ನ ಅದೇ ಅಂದ್ರೆ ಲೋಹಗಢ ಕೋಟೆ ಮೇಲಿಂದ ತಳ್ಳಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದಾರೆ. ಸಿಯಾಳ ತಾಯಿ ಪೂಜಾ ಕೂಡ ಮಾತನಾಡಿದ್ದಾರೆ. ನಿಶ್ಚಿತಾರ್ಥ ಆದಾಗ್ನಿಂದ ಸಿಯಾ ಕೇವಲ ಕೇತನ್ ಜೊತೆ ಮಾತನಾಡ್ತಿದ್ಲು, ಅವಳು ಹತ್ಯೆಗೆ ಒಪ್ಪಿದಾಳೆ ಅಂತ ನಮಗೆ ಅನ್ಸೋದಿಲ್ಲ. ಅಂದ್ರೆ ಸಿಯಾಳು ಕೇತನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿದ್ಲು ಎಂಗೇಜ್ಮೆಂಟ್ ಆದಾಗಿಂದ, ಅವಳು ಕೊಲೆ ಮಾಡೋದಕ್ಕೆ ಮುಂದಾಗಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವಳಿಗೆ ಈ ಮದುವೆ ಇಷ್ಟವಿಲ್ಲದೆ ಇದ್ದಿದ್ರೆ ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡ್ತಿದ್ಲು, ಅಂದ್ರೆ ನಾನು ಒಬ್ಬ ಹುಡುಗನ ಲವ್ ಮಾಡ್ತಿದ್ದೀನಿ ಅಂತ ಮಾತನಾಡ್ತಿದ್ಲು, ಅವಳಿಗೆ ನಮಗೆ ದ್ರೋಹ ಬಗೆದಿದ್ದಾಳೆ ಈಗ ನಮಗೆ ಅಂತ ಹೇಳ್ಬಿಟ್ಟು ಕಣ್ಣೀರಿಟ್ಟಿದ್ದಾರೆ. ಕೇತನ್ ವಿಗ್ ಧರಿಸ್ತಿದ್ದಕ್ಕೆ ಕೊಲೆಗೆ ನಿರ್ಧರಿಸಿದಂತಹ ಸಿಯಾ ಅನ್ನೋದು ನಿನ್ನೆಯಿಂದ ಈ ಒಂದು ವಿಚಾರ ಸಂಚಲನ ಮೂಡಿಸ್ತಾ ಇದೆ. ಅಂದ್ರೆ ಬಾವಿ ಪತಿ ಕೇತನ್ಗೆ ತಲೆಯಲ್ಲಿ ಕೂದಲೇ ಇರಲಿಲ್ಲ, ಅವನು ವಿಗ್ಗನ್ನ ಹಾಕೊಳ್ತಾ ಇದ್ದ, ಹೀಗಾಗಿ ನಾನು ಅವನನ್ನ ಮದುವೆ ಆಗೋದಕ್ಕೆ ಇಷ್ಟವಿರಲಿಲ್ಲ, ಹಾಗಾಗಿ ನಾನು ಕೊಂದೆ ಅಂತ ಸಿಯಾ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ಕೇತನ್ ವಿಗ್ ಧರಿಸ್ತಿರೋದು ನನಗೆ ಇಷ್ಟನೇ ಇರಲಿಲ್ಲ, ಹಾಗಂತ ಮದುವೆ ಕೂಡ ನಿಲ್ಲಿಸಿ ನನಗೆ ಮನೆಯವರಿಗೆ ನೋವುಂಟು ಮಾಡೋದಕ್ಕೂ ಕೂಡ ನಂಗೆ ಮನಸ್ಸಿರಲಿಲ್ಲ, ಹೀಗಾಗಿ ಅವನನ್ನ ಕೊಲ್ಲೋದೇ ಸುಲಭದ ನಿರ್ಧಾರ ಅಂತ ನಿರ್ಧರಿಸಿದೆ ಅಂತ ಹೇಳಿದಾಳೆ. ಈ ಬಗ್ಗೆ ಕೇತನ್ ತಂದೆ ವಿಶಾಲ್ ಅಗರ್ವಾಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೇತನ್ ವಿಗ್ ಧರಿಸುತ್ತಿದ್ದಾನೆ ಅಂತ ಸಿಯಾ ಕುಟುಂಬಸ್ಥರಿಗೆ ಮೊದಲೇ ನಾವು ತಿಳಿಸಿದ್ವು, ಆದರೆ ಕೊಲೆಗೆ ಇದೊಂದು ಕಾರಣನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೇತನ್ ಅವರ ತಂದೆ. ಸಿಯಾ
ಪ್ರಮುಖವಾದಂತಹ ಆರೋಪವನ್ನು ಮಾಡ್ತಿದ್ದಾಳೆ. ಕೇತನ್ ಅಂದರೆ ಭಾವಿ ಪತಿ ವಿಗ್ಗನ್ನು ಧರಿಸ್ತಾ ಇದ್ದ. ಅವನು ಮೊಟ್ಟೆ ತಲೆಯಲ್ಲಿ ಕೂದಲಿರಲಿಲ್ಲ, ಅವನು ಕಂಪ್ಲೀಟಾಗಿ ವಿಗ್ಗನ್ನು ಧರಿಸ್ತಾ ಇದ್ದ. ನನಗೆ ಅದೆಲ್ಲ ಇಷ್ಟ ಇರಲಿಲ್ಲ. ಮದುವೆ ನಿಲ್ಲಿಸೋಣ ಅಂತಂದರೆ ತಂದೆ ತಾಯಿ ಮರ್ಯಾದೆ ಹಾಳಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಮದುವೆ ಕೂಡ ನಿಲ್ಸೋಕ್ಕಾಗಲಿಲ್ಲ. ಮದುವೆ ನಿಲ್ಲಿಸೋದ್ರಕ್ಕಿಂತ ಹೆಚ್ಚಾಗಿ ಅವನನ್ನು ಕೊಲೆ ಮಾಡೋದೇ ಉತ್ತಮ ನಿರ್ಧಾರ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಅದ್ರ ಜೊತೆಗೆ ಕೇತನ್ ಅವರ ತಂದೆ ಕೂಡ ಹೇಳ್ತಿದ್ದಾರೆ, ನಾನು ಮೊದಲೇ ಹೇಳಿದ್ದೆ ಅವ್ರ ಇಡೀ ಕುಟುಂಬಕ್ಕೆ, ನನ್ನ ಮಗ ವಿಗ್ಗನ್ನು ಧರಿಸ್ತಾ ಇರೋದು ಅವನಿಗೆ ನ್ಯಾಚುರಲ್ ಹೇರ್ ಅಲ್ಲ ಅಂತ ಮೊದಲೇ ಇಡೀ ಕುಟುಂಬಕ್ಕೆ ತಿಳಿಸಿದ್ವಿ. ಆದರೆ ಅದೇ ಒಂದು ಕೊಲೆಗೆ ಕಾರಣನಾ, ಇದೆಲ್ಲ ಒಂದು ಕಾರಣನಾ ಅಂತ ಕೇತನ್ ಅವರ ತಂದೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.